ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು 9ನೇ ತರಗತಿಯ ಅಧ್ಯಾಯವಾದಂತಹ ವಿಜ್ಞಾನದಲ್ಲಿ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅನ್ನುವಂತಹ ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಏನು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ದ್ರವ್ಯ ಅಂದರೆ ನೀವು ಕೇಳಿರ್ಬೋದು, ಏನು ರಾಶಿಯನ್ನು ಹೊಂದಿರುವಂತಹ ಯಾವುದೇ ರಚನೆಯ, ಅದು ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು, ಆ ವಸ್ತುವನ್ನ ನಾವು ದ್ರವ್ಯ ಅಂತ ಕರಿತೀವಿ. ಗೊತ್ತೇ ಇದೆ ಮಕ್ಕಳೇ. ಯಾವುದಾವುದು ದ್ರವ್ಯಗಳಿಗೆ ಉದಾಹರಣೆ ಕೊಡಿ ಅಂತ ನಾವು ನೋಡಿದಾಗ ಗಾಳಿ, ಮಣ್ಣು, ನೀರು ಅಲ್ವಾ, ಅದೇ ರೀತಿ ಆಹಾರ, ಕಲ್ಲು, ಇವೆಲ್ಲವನ್ನು ನಾವು ದ್ರವ್ಯ ಅಂತ ನಾವು ಕರಿತೀವಿ. ಆ ದ್ರವ್ಯದಲ್ಲಿ ಶುದ್ಧ ದ್ರವ್ಯ ಅಥವಾ ಅಶುದ್ಧ ದ್ರವ್ಯ ಏನು? ಶುದ್ಧ ವಸ್ತು ಅಂದ್ರೆ ಏನು? ಯಾವುದನ್ನ ನಾವು ವಸ್ತು ಅಂತ ಕರಿತೀವಿ, ಅದರಲ್ಲೂ ಶುದ್ಧ ವಸ್ತು ಅಂತ ಯಾವುದನ್ನ ಕರಿತೀವಿ ಮಕ್ಕಳೇ? ಅದರ ಒಂದು ಅರ್ಥವನ್ನ ನಾವೀಗ ತಿಳ್ಕೋಬೇಕು. ನಾವು ಕೇಳಿರ್ತೀವಿ, ಹಾಲು ಶುದ್ಧ ಅಂತ ನಾವು ಹೇಳ್ತೀವಿ ಅಲ್ವಾ, ಶುದ್ಧ ನೀರು ಅಂತ ಹೇಳ್ತೀವಿ, ಎಣ್ಣೆಯು ಶುದ್ಧವಾಗಿದೆ ಅಂತ ನಾವು ಹೇಳ್ತೀವಿ. ಏನಪ್ಪ ಈ ಒಂದು ಶುದ್ಧ ವಸ್ತು ಎನ್ನುವಂತಹ ಅರ್ಥವೇನು ಅಂತ ನಾವು ತಿಳ್ಕೋಬೇಕು. ಶುದ್ಧ ಅಂದ್ರೆ ಏನು? ಅದರಲ್ಲಿ ಯಾವುದೇ ಕಸ ಕಡ್ಡಿ ಇಲ್ಲದೆ ಇರುವುದು ನಾವು ಶುದ್ಧ ಅಂತ ಒಂದು ತೀರ್ಮಾನಕ್ಕೆ ಬರ್ತೀವಿ. ಹಾಲು ಶುದ್ಧವಾಗಿದೆ ಅಂತ ನಾವು ಹೇಳ್ತೀವಿ. ಆದರೆ ವಿಜ್ಞಾನಿಗಳ ಪ್ರಕಾರ ಹಾಲು ಶುದ್ಧವಲ್ಲ, ಅದು ಶುದ್ಧ ವಸ್ತು ಅಲ್ಲ. ಯಾಕೆ ಶುದ್ಧ ವಸ್ತು ಅಲ್ಲ ಅಂತ ವಿಜ್ಞಾನಿ ಹೇಳ್ತಾನೆ. ಏನು? ಯಾಕಂದ್ರೆ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಲಿಪಿಡ್ಗಳಿದ್ದಾವೆ, ಅದೇ ರೀತಿ ಪ್ರೋಟೀನ್ಗಳಿರ್ತವೆ. ಹೀಗಾಗಿ ಅದು ಶುದ್ಧ ವಸ್ತುವಲ್ಲ. ವಿಜ್ಞಾನಿಗಳ ಪ್ರಕಾರ ಶುದ್ಧ ವಸ್ತು ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನ ಹೊಂದಿರುವಂತಹ ಕಣಗಳನ್ನು ಹೊಂದಿರುವಂತಹ ವಸ್ತುವನ್ನ ಶುದ್ಧ ವಸ್ತು ಅಂತ ಕರಿಬೇಕು. ಹಾಗಾದ್ರೆ ಹಾಲು ಶುದ್ಧವಲ್ಲ. ಯಾಕೆ ಶುದ್ಧವಲ್ಲ ಅಂದಾಗ ಅದರಲ್ಲಿ ಒಂದೇ ರೀತಿಯ ಕಣಗಳಿಲ್ಲ ಹಾಲಿನಲ್ಲಿ ಅಲ್ವಾ. ಕಾರ್ಬೋಹೈಡ್ರೇಟ್ ಇದೆ, ಲಿಪಿಡ್ಗಳಿದಾವೆ, ಪ್ರೋಟೀನ್ಗಳಿದೆ, ನೀರಿದೆ ಅಲ್ವಾ. ಹಾಗಾಗಿ ಅದು ಶುದ್ಧ ವಸ್ತು ಅಲ್ಲ. ಅದೇ ರೀತಿ ಮಣ್ಣು ಶುದ್ಧ ಅಲ್ಲ ಅಂತ ನಾವು ಹೇಳ್ತೀವಿ. ಯಾಕೆ? ಮಣ್ಣಿನಲ್ಲಿ ಅನೇಕ ಖನಿಜಾಂಶಗಳು ಅಲ್ವಾ, ಅದೇ ರೀತಿ ಸೂಕ್ಷ್ಮ ಜೀವಿಗಳು, ಗಾಳಿ ಸೇರ್ಕೊಂಡಿರುತ್ತೆ. ಹಾಗಾಗಿ ಮಣ್ಣು ಶುದ್ಧ ಅಲ್ಲ ಹೇಳ್ತೀವಿ. ಶುದ್ಧ ನೀರು ಅಂತ ತರ್ತೀವಿ ನಾವು. ಶುದ್ಧ ನೀರು ಅಂದ್ರೆ ಅದೇನು? ಬರೀ ನೀರಿನ ಕಣಗಳಷ್ಟೇ ಇಲ್ಲ ಅದರಲ್ಲಿ. ಶುದ್ಧ ನೀರಿನಲ್ಲಿ ಕೆಲವು ಖನಿಜಗಳು ಕರಗಿರ್ತವೆ. ಆ ಖನಿಜಗಳು ಇರೋದ್ರಿಂದ ನಮಗೆ ಶುದ್ಧ ನೀರು ರುಚಿಯನ್ನ ಕೊಡುತ್ತೆ. ನೋಡಿ, ಬರೀ ನೀರಿನ ಕಣಗಳಿರುವಂತ ನೀರು ಸಪ್ಪೆಯಾಗಿರುತ್ತೆ, ಅದು ರುಚಿ ಬರೋದಿಲ್ಲ, ನಾವು ಕುಡಿಯೋದಕ್ಕೆ ಸಾಧ್ಯವಿಲ್ಲ. ಅದೇ ನೀರಿನಲ್ಲಿ ಕೆಲವು ಖನಿಜಗಳು ಕರಗಿದ್ರೆ ಅದು ರುಚಿ ಕೊಡುತ್ತೆ, ಸಿಹಿ ನೀರಾಗುತ್ತೆ, ನಾವು ಕುಡಿಯೋಕ್ಕೆ ಸಾಧ್ಯವಾಗುತ್ತೆ ಮಕ್ಕಳೇ. ಅದೇ ರೀತಿ ಉಪ್ಪು ತಗೊಳ್ಳಿ. ಉಪ್ಪು ಶುದ್ಧ ವಸ್ತು ಅಂತ ಹೇಳ್ಬೋದಾ? ಹೇಳ್ಬೋದು. ಯಾಕೆ ಶುದ್ಧ ವಸ್ತು ಅಂದಾಗ ಉಪ್ಪಿನಲ್ಲಿ ಕೇವಲ ಒಂದೇ ರೀತಿಯ ಕಣಗಳಿವೆ. ಉಪ್ಪಿನಲ್ಲಿ ಬೇರೆ ಬೇರೆ ಕಣಗಳು ಇಲ್ಲ, ಒಂದೇ ರೀತಿಯ ಕಣಗಳು ಉಪ್ಪಿನಲ್ಲಿ. ಹಾಗಾಗಿ ಉಪ್ಪು ಶುದ್ಧ ವಸ್ತು. ನೋಡಿ, ಶುದ್ಧ ವಸ್ತುಗೆ ನಾವು ಯಾವುದನ್ನ, ಉಪ್ಪು, ಅಡಿಗೆ ಉಪ್ಪು ಒಂದು ಶುದ್ಧ ವಸ್ತು ಹೇಳ್ಬೋದು. ಅದೇ ಶುದ್ಧವಾಗಿರುವಂತ ಕಬ್ಬಿಣ ಶುದ್ಧ ವಸ್ತು. ಚಿನ್ನ ಎಂಥದ್ದು? ಅಪರಂಜಿ ಚಿನ್ನ, ಅಪರಂಜಿ ಚಿನ್ನ. ಅದೇ ಅಶುದ್ಧ ವಸ್ತು ಅಂದಾಗ ಹಾಲು ಶುದ್ಧವಲ್ಲ ಅಲ್ವಾ, ಮಣ್ಣು ಶುದ್ಧವಲ್ಲ, ಸಮುದ್ರದ ನೀರು ಶುದ್ಧವಲ್ಲ. ಈಗ ಅರ್ಥ ಗೊತ್ತಾಯ್ತು ಅಂತ ಕಾಣುತ್ತೆ. ಉಪ್ಪು ಒಂದು ಶುದ್ಧ ವಸ್ತು. ಯಾಕೆ ಅಂದಾಗ ಉಪ್ಪಿನಲ್ಲಿ ಒಂದೇ ರೀತಿಯ ಕಣಗಳಿವೆ. ಎಲ್ಲವೂ ಬರೀ ಸೋಡಿಯಂ
ಕ್ಲೋರೈಡ್ಗಳಿವೆ. ಶುದ್ಧ ವಸ್ತು ಅಂತ ಹೇಳ್ಬೋದ? ಈಗ ಅರ್ಥ ಆಗಿರ್ಬೇಕು ನಿಮ್ಗೆ. ಏನು ಶುದ್ಧ ವಸ್ತು ಅಂದ್ರೆ ಒಂದೇ ರೀತಿಯ ಕಣಗಳನ್ನ ಹೊಂದಿರಬೇಕು. ಅವೆಲ್ಲವೂ ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿರಬೇಕು. ಅದೇ ರೀತಿ ಕಬ್ಬಿಣ ತಗೊಳ್ಳಿ, ಕಬ್ಬಿಣದಲ್ಲಿ ಬರೀ ಕಬ್ಬಿಣದ ಪರಮಾಣುಗಳಿವೆ. ಅಪರಂಜಿ ಚಿನ್ನದಲ್ಲಿ ಬರೀ ಚಿನ್ನದ ಪರಮಾಣುಗಳಿವೆ, ಬಿಟ್ಟು ಬೇರೆ ಇರೋದಿಲ್ಲ. ಅದೇ ನೀವು ಆಭರಣ ಚಿನ್ನ ತಗೊಂಡ್ರೆ ಅದು ಶುದ್ಧ ಅಲ್ಲ. ಯಾಕಂದ್ರೆ ತಾಮ್ರ ಏನಾಗಿರುತ್ತೆ, ಮಿಶ್ರಣವಾಗಿರುತ್ತೆ. ಇಲ್ಲಿಗೆ ಬಂದ್ರೆ ಹಾಲು ಶುದ್ಧವಲ್ಲ ನೋಡಿ. ಯಾಕೆ ಅಲ್ವಾ? ಅದರಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಗಳು ವಿಲೀನವಾಗಿರ್ತವೆ ನೀರಿನಲ್ಲಿ. ಹಾಗಾಗಿ ಅದು ಶುದ್ಧವಲ್ಲ. ನೆಕ್ಸ್ಟ್ ಅದೇ ಮಣ್ಣು, ಮಣ್ಣಿನಲ್ಲಿ ಅನೇಕ ಖನಿಜ ವಸ್ತುಗಳಿವೆ ಅಲ್ವಾ? ಹ್ಯೂಮಸ್ ಇದೆ, ಸೂಕ್ಷ್ಮಜೀವಿಗಳಿರ್ತವೆ, ಗಾಳಿ ಇರುತ್ತೆ, ಉಷ್ಣ ಇರುತ್ತೆ. ಹಾಗಾಗಿ ಮಣ್ಣು ಶುದ್ಧವಲ್ಲ. ಸಮುದ್ರದ ನೀರು ಶುದ್ಧವಲ್ಲ. ಯಾಕಂದ್ರೆ ಹಲವಾರು ಖನಿಜಗಳು ಅದರಲ್ಲಿ ವಿಲೀನವಾಗಿರ್ತವೆ ಅಲ್ವಾ? ಈಗ ನಾವೊಂದು ತೀರ್ಮಾನಕ್ಕೆ ಬಂದ್ವಿ, ಶುದ್ಧ ವಸ್ತು ಅಂದ್ರೆ ಏನು ಅಂತ. ಶುದ್ಧ ವಸ್ತು ಅಂದ್ರೆ ರಾಸಾಯನಿಕವಾಗಿ ಒಂದೇ ರೀತಿಯ ಕಣಗಳನ್ನು ಹೊಂದಿರುವಂತಹ ವಸ್ತುವೇ ಶುದ್ಧ ವಸ್ತು. ಹಾಗಾದ್ರೆ ಶುದ್ಧ ವಸ್ತು ಅಂದ್ರೆ ಈ ದ್ರವ್ಯದಲ್ಲಿ ಒಂದೇ ರೀತಿಯ ಕಣಗಳನ್ನ ಹೊಂದಿರುವಂತಹ ವಸ್ತುವನ್ನ ನಾವು ವಸ್ತು ಅಥವಾ ಶುದ್ಧ ವಸ್ತು ಅಂತ ನಾವು ಕರಿತೀವಿ. ಶುದ್ಧ ವಸ್ತುಗಳಿಗೆ ಉದಾಹರಣೆ ಉಪ್ಪು ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅಥವಾ ಅಪರಂಜಿ ಚಿನ್ನ ಆಗಿರ್ಬೋದು. ಅದೇ ನಾನು ಪ್ರಯೋಗಾಲಯದಲ್ಲಿ ನಿಮಗೆ ಏನ್ ಕೊಡ್ತೀನಿ? ಕಾಪರ್ ಸಲ್ಫೇಟ್ ಹರಳುಗಳನ್ನ ಕೊಡ್ತೀನಿ. ಇದು ಶುದ್ಧವೋ ಅಲ್ಲವೋ? ಇದು ಶುದ್ಧ. ಯಾಕಂದ್ರೆ ಇದರಲ್ಲಿ ಇರುವ ಕಣಗಳೆಲ್ಲ ಒಂದೇ ರೀತಿ ಇರ್ತವೆ. ಇದು ಶುದ್ಧ ಕಣಗಳು ಅಂತ ನಾವೀಗ ಶುದ್ಧ ಎನ್ನುವಂತ ಪದದ ಅರ್ಥ ನಮಗೆ ಗೊತ್ತಾಯ್ತು. ಹಾಗಾದ್ರೆ ಇವೆಲ್ಲ ಏನು ಅಂದಾಗ ಇವೆಲ್ಲವನ್ನ ನಾವು ಮಿಶ್ರಣ ಅಂತ ಕರಿತೀವಿ. ಮಿಕ್ಸ್ಚರ್ ಅಂತ ಕರಿತೀವಿ, ಮಿಶ್ರಣ ಅಂತ ಕರಿತೀವಿ. ಮಿಶ್ರಣ ಅಂದ್ರೆ ಏನಪ್ಪಾ ಅಂದ್ರೆ ಮಿಶ್ರಣದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಏನಾಗಿರ್ತವೆ, ಶುದ್ಧ ವಸ್ತುಗಳು ಏನಾಗಿರ್ತವೆ, ಮಿಕ್ಸ್ ಆಗಿರ್ತವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳು ಸೇರಿರೋದನ್ನ ನಾವು ಏನಂತ ಕರಿತೀವಿ? ಮಿಶ್ರಣ. ಇದರಲ್ಲಿ ಯಾವುದಪ್ಪ ಶುದ್ಧ ವಸ್ತುಗಳು? ಹಾಲು ತಗೊಂಡ್ರೆ ನೀರು ಅನ್ನುವ ಶುದ್ಧ ವಸ್ತು ಸೇರಿದೆ ಅಲ್ವಾ? ಕಾರ್ಬೋಹೈಡ್ರೇಟ್ ಎನ್ನುವಂತಹ ಶುದ್ಧ ವಸ್ತು ಸೇರಿದೆ, ಪ್ರೋಟೀನ್ ಎನ್ನುವಂತಹ ಶುದ್ಧ ವಸ್ತು ಸೇರಿದೆ, ಲಿಪಿಡ್ ಎನ್ನುವಂತಹ ಶುದ್ಧ ವಸ್ತು ಸೇರಿದೆ ಅಲ್ವಾ? ಇಲ್ಲಿ ಎರಡಕ್ಕಿಂತ ಜಾಸ್ತಿ ಆಯಿತು ನೋಡಿ. ಹಾಗಾಗಿ ಅದು ಮಿಶ್ರಣ. ಅದೇ ರೀತಿ ಗಾಳಿಯೂ ಕೂಡ ಒಂದು ಮಿಶ್ರಣ ಅಲ್ವಾ? ಗಾಳಿಯಲ್ಲಿ ಹಲವಾರು ರೀತಿಯ ಅನಿಲಗಳು ಸೇರಿಕೊಂಡಿವೆ. ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವೂ ಕೂಡ ಸೇರಿಕೊಂಡಿವೆ. ಹಾಗಾಗಿ ಗಾಳಿಯೂ ಕೂಡ ಒಂದು ಮಿಶ್ರಣ. ಮಿಶ್ರಣ ಎಂದರೆ ಏನು ಅಂದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸೇರಿರುವುದನ್ನ ನಾವು ಮಿಶ್ರಣ ಅಂತ ಕರಿತೀವಿ. ಮಿಶ್ರಣಗಳಿಗೆ ಉದಾಹರಣೆ ಹಾಲು, ಮಣ್ಣು, ಸಮುದ್ರದ ನೀರು, ಗಾಳಿ ಇತ್ಯಾದಿಯನ್ನು ನಾವು ಕೊಡಬಹುದು. ಈಗ ನಾವು ಈ ಮಿಶ್ರಣ ಅಂದ್ರೆ ಏನು, ಮಿಶ್ರಣದಲ್ಲಿ ಏನೇನಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಮಿಶ್ರಣದ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಮಿಶ್ರಣದಲ್ಲಿ ಎರಡು ವಿಧಗಳಿವೆ. ಮಿಶ್ರಣ ಎಷ್ಟು ವಿಧಗಳಿವೆ? ಎರಡು ವಿಧಗಳಿವೆ. ಅದು ಯಾವ್ದಪ್ಪ ಎರಡು ವಿಧಗಳು ಅಂದ್ರೆ, ಒಂದು ಸಮರೂಪ ಮಿಶ್ರಣ. ಇದನ್ನ ನಾವು ದ್ರಾವಣ ಅಂತಾನು ಕರಿತೀವಿ, ಸೊಲ್ಯೂಷನ್ ಅಂತಾನು ಕರಿತೀವಿ. ಎರಡನೇದು ಅಸಮರೂಪ ಮಿಶ್ರಣ. ಅಸಮರೂಪ ಮಿಶ್ರಣ ಅಂತ ನಾವು ಕರಿತೀವಿ. ನೋಡಿ ಏನು ಮಿಶ್ರಣದಲ್ಲಿ ಎರಡು ವಿಧ, ಒಂದು ಸಮರೂಪ ಮಿಶ್ರಣ, ಇನ್ನೊಂದು ಅಸಮರೂಪ ಮಿಶ್ರಣ. ಈ ಸಮರೂಪ ಮಿಶ್ರಣವನ್ನ ನಾವು ದ್ರಾವಣ ಅಂತಾನು ಕರಿತೀವಿ. ಸಮರೂಪ ಮಿಶ್ರಣ ಅಂದ್ರೆ ಏನಪ್ಪಾ ಅಂದ್ರೆ ನೋಡಲು ಒಂದೇ ಸ್ಥಿತಿಯನ್ನ ಹೊಂದಿರುತ್ತೆ. ನೋಡಿ, ಒಂದೇ ಸ್ಥಿತಿಯಲ್ಲಿರುವ ಮಿಶ್ರಣ. ಒಂದೇ ಸ್ಥಿತಿ, ನೋಡೋದಕ್ಕೆ ಒಂದೇ ಸ್ಥಿತಿ, ಅದರಲ್ಲಿ
ಯಾವ ಕಣಗಳು ಸೇರ್ಕೊಂಡಿದೆ ಅನ್ನೋದು ನಮಗೆ ಕಾಣಿಸೋದಿಲ್ಲ. ಉದಾಹರಣೆಗೆ ಯಾವುದು ಹೇಳ್ಬೋದು? ಉಪ್ಪು ಮತ್ತು ನೀರು ಸೇರಿಸಿದಾಗ ಉಂಟಾಗುವಂತಹ ಉಪ್ಪಿನ ದ್ರಾವಣ, ಸಕ್ಕರೆ ದ್ರಾವಣ, ಉಪ್ಪಿನ ದ್ರಾವಣ, ಸಕ್ಕರೆಯ ದ್ರಾವಣ. ನೀವು ಒಂದು ಲೋಟ ತಗೊಂಡು ಲೋಟದಲ್ಲಿ ಅರ್ಧದಷ್ಟು ನೀರು ತಗೊಂಡು ಉಪ್ಪನ್ನ ಮಿಕ್ಸ್ ಮಾಡ್ತಾ ಹೋಗಿ. ಉಪ್ಪು ಕರಗ್ತಾ ಬರುತ್ತೆ. ಕರಗ್ತಾ ಬಂದಾಗ ನಮಗೆ ಉಪ್ಪು ಅದ್ರಲ್ಲಿ ಕರಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾರಾದ್ರೂ ಬಂದು ನೋಡಿ, ನೋಡಪ್ಪ ಅದ್ರಲ್ಲಿ ಉಪ್ಪು ಕರಗಿದೆಯಾ ಹಂಗೆ ಹೇಳು ಅಂದ್ರೆ ಹೇಳಕ್ ಬರುತ್ತಾ? ಅವನೇನಂತಾನೆ? ಇಲ್ಲ ಅಂತಾನೆ. ಯಾಕೆ ಇಲ್ಲ ಅಂತಾನೆ? ಅವನಿಗೆ ಆ ಉಪ್ಪಿನ ಕಣಗಳು ಕಾಣ್ತಾ ಇಲ್ಲ ಅಲ್ವಾ? ಈ ರೀತಿ ಒಂದೇ ಸ್ಥಿತಿಯಲ್ಲಿ ಕಾಣುವಂತಹ ಮಿಶ್ರಣವನ್ನ ನಾವು ಸಮರೂಪ ಮಿಶ್ರಣ ಅಂತ ಕರಿತೀವಿ. ಅದರಲ್ಲಿರುವಂತಹ ಕಣಗಳನ್ನ ನಾವು ಗುರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಕಣಗಳನ್ನ ಗುರ್ತಿಸೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಅಸಮರೂಪ ಮಿಶ್ರಣ, ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ಥಿತಿಯಲ್ಲಿ ನಾವು ನೋಡ್ತೀವಿ ಆ ಮಿಶ್ರಣವನ್ನು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸ್ಥಿತಿಯಲ್ಲಿ ನೋಡುವಂಥದ್ದು ಅಸಮರೂಪ. ಹೆಸರು ಹೇಳುತ್ತೆ ಅಸಮರೂಪ ಮಿಶ್ರಣ ಅಂತ. ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ, ನಾವು ಈ ಉಪ್ಪಿನಲ್ಲಿ ಉಪ್ಪು ಪ್ಲಸ್ ಕಬ್ಬಿಣದ ಚೂರುಗಳು, ಕಬ್ಬಿಣದ ಚೂರು ಎರಡು ಕಾಣ್ತಾವಲ್ಲ ನಮಗೆ. ಉಪ್ಪು ಯಾವುದು, ಕಬ್ಬಿಣ ಯಾವುದು ಅಂತ ನಮಗೆ ಕಾಣುತ್ತೆ ಅಲ್ವಾ? ಅದೇ ರೀತಿ ಮತ್ತೆ ಯಾವ್ದು ಹೇಳ್ಬೋದು? ನೀರು ಪ್ಲಸ್ ಹಿಟ್ಟು, ಯಾವುದಾದ್ರೂ ಒಂದು ಹಿಟ್ಟು. ನಾವು ಮನೇಲಿ ನೋಡ್ತೀವಿ ಅಲ್ವಾ? ನೀರಿಗೆ ಹಿಟ್ಟು ಹಾಕಿದಾಗ ಆ ಹಿಟ್ಟು ಬೇರೆ ಮತ್ತೆ ನೀರು ಬೇರೆ ನಮಗೆ ಕಾಣುತ್ತೆ. ಹೌದಾ? ಈ ರೀತಿ ನೋಡಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸ್ಥಿತಿಯಲ್ಲಿರುವಂತಹ ಮಿಶ್ರಣವನ್ನ ನಾವು ಅಸಮರೂಪ ಮಿಶ್ರಣ ಅಂತ ನಾವು ಕರಿತೀವಿ. ಅಸಮರೂಪವಾಗಿ ನಮಗೆ ಕಾಣುತ್ತದೆ ಕಣಗಳು. ಉಪ್ಪಿನ ಕಣಗಳು ಕಾಣ್ತವೆ, ಕಬ್ಬಿಣದ ಚೂರುಗಳು ಕಾಣ್ತವೆ, ಬೇರೆ ಬೇರೆ ಕಾಣ್ತವೆ. ಇದರಲ್ಲಿ ನೀರು ಬೇರೆ ಕಾಣುತ್ತೆ, ಹಿಟ್ಟು ಬೇರೆ ಕಾಣುತ್ತೆ ಅಲ್ವಾ? ಈ ರೀತಿ ನಾವು ಎರಡು ರೀತಿಯ ಮಿಶ್ರಣಗಳನ್ನ ನಾವು ಗುರುತಿಸಬಹುದು ಮಕ್ಕಳೇ. ಈಗ ನೆಕ್ಸ್ಟ್ ದ್ರಾವಣ. ದ್ರಾವಣ ಅಂದ್ರೆ ಏನು? ದ್ರಾವಣದ ಘಟಕಗಳು ಯಾವುವು? ದ್ರಾವಣ ಅಂದ್ರೆ ಏನು, ಅದರಲ್ಲಿರುವಂತಹ ಘಟಕಗಳು ಯಾವುದು ಅನ್ನೋದನ್ನ ನಾವೀಗ ತಿಳ್ಕೋಬೇಕು. ನೋಡಿ, ಏನು ದ್ರಾವಣ ಅಂದರೆ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನ ದ್ರಾವಣ ಅಂತ ಕರಿತೀವಿ. ನೋಡಿ, ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣ ಅಂತ ನಾವು ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದಿರ್ಬೋದು? ಉಪ್ಪಿನ ದ್ರಾವಣ, ಸಕ್ಕರೆ ದ್ರಾವಣ, ಸೋಡಾ ನೀರು ಇತ್ಯಾದಿ. ನೋಡಿ, ಇಲ್ಲಿ ಉಪ್ಪಿನ ದ್ರಾವಣ ತಗೊಳ್ಳಿ. ಎಷ್ಟು ವಸ್ತುಗಳು ಸೇರಿರ್ತವೆ? ಎರಡು ವಸ್ತುಗಳು, ಒಂದು ನೀರು, ಇನ್ನೊಂದು ಉಪ್ಪು. ಅದೇ ರೀತಿ ಸಕ್ಕರೆ ದ್ರಾವಣ ಎಷ್ಟು ವಸ್ತುಗಳು ಸೇರುತ್ತವೆ? ಎರಡು, ಒಂದು ಸಕ್ಕರೆ, ಇನ್ನೊಂದು ನೀರು ಸೇರಿರುತ್ತೆ. ಸೋಡಾ ನೀರು, ಸೋಡಾ ಕುಡಿದಿರ್ಬೋದು ನೀವು ಅಲ್ವಾ? ಹೊಟ್ಟೆನ ಹೋದಾಗ ಕುಡಿತೀವಿ ನಾವು ಸೋಡಾ ನೀರು. ಇಲ್ಲೂ ಕೂಡ ಏನೇನು ಸೇರ್ಕೊಂಡಿರುತ್ತೆ ಸೋಡಾ ನೀರಲ್ಲಿ ಅಲ್ವಾ? ಆ ಸೋಡಾ ನೀರಲ್ಲಿ ಏನು ಸೇರ್ಕೊಂಡಿರ್ಬೋದು? ನೀರಿರುತ್ತೆ, ಆಮೇಲೆ ಅದರೊಳಗೆ ಒಂದು ಅನಿಲನೂ ಕೂಡ ಇರುತ್ತೆ. ಯಾವುದದು? ಕಾರ್ಬನ್ ಡೈಆಕ್ಸೈಡ್ ಅನಿಲ ಇರುತ್ತೆ. ನಾವು ಅದನ್ನು ಕುಡಿದಾಗ ತೇಗು ಬರುತ್ತೆ ಬೇಗ. ಯಾಕೆ ತೇಗು ಬರುತ್ತಪ್ಪ ಅಂದರೆ
ಆ ಒಂದು ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ತುಂಬಿರ್ತಾರೆ. ಅದು ಏನಾಗುತ್ತೆ, ಹೊರಗೆ ಬರುತ್ತೆ ಕುಡಿದಾಗ. ಅದು ಕೂಡ ಸೋಡಾ ನೀರು ಕೂಡ ಒಂದು ಮಿಶ್ರಣ. ನೋಡಿ ಇಲ್ಲಿ ಅದರೊಳಗೆ ಏನೇನು ವಸ್ತುಗಳಿವೆ ಅನ್ನೋದನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದ್ರಾವಣದಲ್ಲಿ ಏಕರೂಪವಾಗಿರುತ್ತೆ. ಏಕರೂಪ ಮಿಶ್ರಣ ಅಲ್ವಾ, ಅಥವಾ ಸಮರೂಪ ಮಿಶ್ರಣ ಕರೀತೀವಿ. ಈ ದ್ರಾವಣದಲ್ಲಿ 3 ವಿಧ. ಏನು, ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಘನ ದ್ರಾವಣಗಳು, ದ್ರವ ದ್ರಾವಣಗಳು, ಅನಿಲ ದ್ರಾವಣಗಳು. ಘನ ದ್ರಾವಣಗಳು, ಅನಿಲ ದ್ರಾವಣಗಳು ಮತ್ತು ದ್ರವ ದ್ರಾವಣಗಳು. ಘನ ದ್ರಾವಣಗಳು ಅಂದ್ರೆ ಏನು? ಉದಾಹರಣೆಗೆ ದ್ರಾವಣದಲ್ಲಿ ಅಂದ್ರೆ ನೀರಿನಲ್ಲಿ ನೀರು ಪ್ಲಸ್ ಘನ ವಸ್ತು ಕರಗಿರುವಂಥದ್ದು. ನೀರು ಪ್ಲಸ್ ಘನ ವಸ್ತು ಸೇರಿರುವಂಥದ್ದು. ದ್ರವ ದ್ರಾವಣ ಅಂದ್ರೆ ಏನಪ್ಪ ಅಂದ್ರೆ ನೀರು ಪ್ಲಸ್ ಯಾವುದು, ಆಲ್ಕೋಹಾಲ್ ಸೇರಿರುವಂಥದ್ದು. ನೀರು ಪ್ಲಸ್ ಆಲ್ಕೋಹಾಲ್ ಸೇರಿರುವಂಥದ್ದು ದ್ರವ ದ್ರಾವಣ. ಅದೇ ರೀತಿ ಅನಿಲ ದ್ರಾವಣ ನೀರು ಪ್ಲಸ್ ಅನಿಲ ಸೇರಿರುವಂಥದ್ದು. ನೀರು ಪ್ಲಸ್ ಅನಿಲ ಸೇರಿರುವಂಥದ್ದು ಏನು, ಅನಿಲ ದ್ರಾವಣ. ಇದಕ್ಕೆ ಉದಾಹರಣೆ ಯಾವುದು ಕೊಡಬಹುದು ನೀವು? ನೀರು ಪ್ಲಸ್ ಉಪ್ಪು. ಉಪ್ಪು ಘನ ತಾನೆ. ಅದೇ ರೀತಿ ದ್ರವ ದ್ರಾವಣಕ್ಕೆ ಉದಾಹರಣೆ ಯಾವುದು? ನೀರು ಪ್ಲಸ್ ಆಲ್ಕೋಹಾಲ್. ಅನಿಲ ದ್ರಾವಣಕ್ಕೆ ಉದಾಹರಣೆ ಕೊಡಬಹುದು? ನೀರು ಪ್ಲಸ್ ಏನು, ಅನಿಲ, ಕಾರ್ಬನ್ ಡೈಆಕ್ಸೈಡ್, ಸೋಡಾ ನೀರು ಅಲ್ವಾ. ಸೋಡಾ ನೀರು ಅನಿಲ ದ್ರಾವಣಕ್ಕೆ ಉದಾಹರಣೆ. ಇನ್ನು ನೋಡಿರುವುದು ಮಿಶ್ರಲೋಹಗಳು ಅಂತ ನೀವು ಕೇಳಿರಬಹುದು. ಮಿಶ್ರಲೋಹಗಳು, ಮಿಶ್ರಲೋಹಗಳು ಕೂಡ ಮಿಶ್ರಣಗಳೇ. ಇವನ್ನ ಘನ ಮಿಶ್ರಣಗಳು ಅಂತ ಕರಿತೀವಿ ನಾವು. ಘನ ಮಿಶ್ರಣಗಳು, ಘನ ಮಿಶ್ರಣಗಳು ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂದ್ರೆ ಮಿಶ್ರಲೋಹಗಳು ಅಂದ್ರೆ ಏನು, 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮಾಂಗೀಯ ಮಿಶ್ರಣವನ್ನ ನಾವು ಮಿಶ್ರಲೋಹಗಳು. ನೀವು ಮನೆಯಲ್ಲಿ ಬಳಸುವಂತ ಮಿಶ್ರಲೋಹಗಳು ಯಾವ್ದಪ್ಪ? ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬಳಸ್ತೀರಿ, ಅದು ಒಂದು ಮಿಶ್ರಲೋಹ. ಹಿತ್ತಾಳೆ ಪಾತ್ರೆ ಬಳಸ್ತೀರಿ, ಕಂಚಿನ ಪಾತ್ರೆ ಬಳಸ್ತೀರಿ, ಅವೆಲ್ಲ ಮಿಶ್ರಲೋಹಗಳು. ಅದರಲ್ಲಿ ಸೇರಿರುವಂತ ಘಟಕಗಳು ಯಾವುದು? ಘನಗಳೇ ಆಗಿರಬಹುದು. 2 ಘನಗಳೇ. ಉದಾಹರಣೆಗೆ ಯಾವುದು? ಹಿತ್ತಾಳೆ. ಹಿತ್ತಾಳೆಯಲ್ಲಿ 2 ಘನ ಸೇರಿರುತ್ತೆ. ಯಾವುದು? ಒಂದು ಸತು, ಇನ್ನೊಂದು ತಾಮ್ರ. ಸತು ಅನ್ನೋದು ಒಂದು ಘನ, ತಾಮ್ರ ಅನ್ನೋದು ಒಂದು ಘನ. ಆ ಒಂದು ಸತು ಮತ್ತು ತಾಮ್ರ ಸೇರಿಬಿಟ್ಟು ಒಂದು ಏನಾಗಿರುತ್ತೆ? ಹಿತ್ತಾಳೆ ಆಗಿರುತ್ತೆ. ಹಿತ್ತಾಳೆ ಅನ್ನೋದು ಒಂದು ಘನ ಮಿಶ್ರಣ. ನೋಡಿ, ಘನ ಮಿಶ್ರಣ. ಮಿಶ್ರಲೋಹಗಳು ಮಿಶ್ರಣಗಳೇ ಅಂತ ನಾವು ಹೇಳ್ಬೋದಂತೆ. ಮಿಶ್ರಲೋಹಗಳು ಕೂಡ ಮಿಶ್ರಣಗಳೇ ಎಂದು ನಾವು ಹೇಳಬಹುದು. ಹಾಗಾದ್ರೆ ಇವುಗಳಲ್ಲಿ ನೀರನ್ನ ಏನಂತ ಕರೀತಾರೆ, ಆಮೇಲೆ ಉಪ್ಪನ್ನ ಏನಂತ ಕರೀತಾರೆ ದ್ರಾವಣದಲ್ಲಿ? ಇಲ್ಲಿ 2 ಘಟಕಗಳಿವೆ. ಒಂದು 2 ಘಟಕಗಳು ಯಾವುದಪ್ಪ ಅಂದ್ರೆ, ಒಂದು ದ್ರಾವಕ, ಇನ್ನೊಂದು ದ್ರಾವ್ಯ. ದ್ರಾವಕ ಮತ್ತು ದ್ರಾವ್ಯ ಎಂಬ 2 ಘಟಕಗಳನ್ನ ಅದು ಹೊಂದಿರುತ್ತೆ. ಈಗ ಉಪ್ಪಿನ ದ್ರಾವಣದಲ್ಲಿ ದ್ರಾವಕ ಯಾವುದು? ನೀರು. ದ್ರಾವಕ ಅಂದ್ರೆ ಏನು? ಯಾವ ವಸ್ತು ತನ್ನಲ್ಲಿ ಕರಗಿಸಿಕೊಳ್ಳುತ್ತೋ ಅದನ್ನು ದ್ರಾವಕ ಎಂದು ಕರೆಯುತ್ತಾರೆ. ಯಾವ ವಸ್ತುವು ತನ್ನಲ್ಲಿ ಕರಗಿಸಿಕೊಳ್ಳುತ್ತೋ ಅದು ದ್ರಾವಕ. ದ್ರಾವ್ಯ ಅಂದ್ರೆ ಏನು? ಯಾವ ವಸ್ತು ದ್ರಾವಕದಲ್ಲಿ ವಿಲೀನವಾಗುತ್ತದೋ ಅದು ದ್ರಾವ್ಯ. ಯಾವ ವಸ್ತು ದ್ರಾವಕದಲ್ಲಿ ವಿಲೀನವಾಗುತ್ತದೋ ಅದನ್ನು ದ್ರಾವ್ಯ ಅಂತ ನಾವು ಕರಿತೀವಿ. ಆದ್ರೆ ಇದರಲ್ಲಿ ಯಾವುದಪ್ಪ? ದ್ರಾವಕ ಯಾವುದು? ನೀರು. ದ್ರಾವ್ಯ ಯಾವುದು? ಆಲ್ಕೋಹಾಲ್. ಇದರಲ್ಲಿ ಯಾವುದಪ್ಪ? ನೀರು ದ್ರಾವಕ, ಅನಿಲ ದ್ರಾವ್ಯ ಅಲ್ವಾ. ಈ ರೀತಿ 2 ಘಟಕಾಂಶಗಳನ್ನು ಹೊಂದಿರುತ್ತೆ ಒಂದು ದ್ರಾವಣ ಅಂದ್ರೆ. ಒಂದು
ದ್ರಾವಕ, ಇನ್ನೊಂದು ದ್ರಾವ್ಯ. ಸಕ್ಕರೆ ದ್ರಾವಣದಲ್ಲಿ ದ್ರಾವಕ ಯಾವುದಪ್ಪ ಅಂದರೆ ನೀರು, ದ್ರಾವ್ಯ ಯಾವುದಪ್ಪ ಅಂದರೆ ಸಕ್ಕರೆ. ಹೀಗೆ ನಾವು ದ್ರಾವಕ ಮತ್ತು ದ್ರಾವ್ಯವನ್ನು ಬೇರೆ ಬೇರೆ ಮಾಡಬಹುದು. ಅದೇ ಇದರಲ್ಲಿ ಸೋಡಾ ನೀರಲ್ಲಿ ಯಾವುದಪ್ಪ ದ್ರಾವಕ ಯಾವುದು, ನೀರು, ದ್ರಾವ್ಯ ಯಾವುದು, ಕಾರ್ಬನ್ ಡೈಆಕ್ಸೈಡ್, ಅನಿಲ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್, ಅನಿಲ. ನೋಡಿ, ಗಾಳಿ ಅನ್ನೋದು ಎಲ್ಲವೂ ಅನಿಲಗಳೇ ಸೇರಿರುವಂಥ ಮಿಶ್ರಣ. ಗಾಳಿಯಲ್ಲಿ ಎಲ್ಲವೂ ಅನಿಲಗಳೇ ಸೇರಿರ್ತವೆ. ಗಾಳಿ ಅನ್ನೋದು ಅನಿಲ ಮಿಶ್ರಣ ಅಂತ ನಾವು ಕರಿತೀವಿ. ಗಾಳಿ ಎನ್ನುವುದು ಅನಿಲ ಮಿಶ್ರಣ. ಯಾಕೆ? ಅದರಲ್ಲಿರುವಂತಹ ಎಲ್ಲ ಘಟಕಗಳು ಅನಿಲ ರೂಪದಲ್ಲಿ ಇವೆ. ಹಾಗಾಗಿ ಗಾಳಿ ಎನ್ನುವುದು ಒಂದು ಅನಿಲ ಮಿಶ್ರಣ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ದ್ರಾವಣದ ಲಕ್ಷಣಗಳೇನು ಅಥವಾ ದ್ರಾವಣದ ಗುಣಗಳೇನು ಅಂತ ನೋಡಿದ್ರೆ, ದ್ರಾವಣದ ಗುಣಗಳು. ದ್ರಾವಣದ ಗುಣಗಳು ಏನು? ದ್ರಾವಣವು ಸಮರೂಪ ಮಿಶ್ರಣ. ಒಂದನೇದು ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. ಎರಡನೇದು, ದ್ರಾವಣದಲ್ಲಿರುವ ಕಣಗಳ ವ್ಯಾಸ 1 ನ್ಯಾನೋಮೀಟರ್ಗಿಂತ ಕಡಿಮೆ. ದ್ರಾವಣದಲ್ಲಿರುವ ಕಣಗಳ ವ್ಯಾಸ 1 ನ್ಯಾನೋಮೀಟರ್ಗಿಂತ ಕಡಿಮೆ. ನ್ಯಾನೋಮೀಟರ್ ಅಂದ್ರೆ ಏನಪ್ಪಾ ಅಂದ್ರೆ ಅತಿ ಚಿಕ್ಕ ಅಳತೆಯನ್ನ ಅಳೆಯುವಂತಹ ಮೂಲಮಾನ ನ್ಯಾನೋ ಮೀಟರ್ ಅನ್ನು. 1 ನ್ಯಾನೋಮೀಟರ್ ಗಿಂತ ಕಡಿಮೆ ಅಂತೆ ದ್ರಾವಣದಲ್ಲಿರುವಂತಹ ಕಣಗಳ ಒಂದು ವ್ಯಾಸ ಅನ್ನೋದು 1 ನ್ಯಾನೋಮೀಟರ್ ಗಿಂತಲೂ ಕಡಿಮೆ. ಇವು ಬರಿಗಣ್ಣಿಗೆ ಕಾಣಿಸುವುದಿಲ್ಲ ಕಣಗಳು. ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಮೂರನೇದು, ಕಣಗಳು ಬಹಳ ಸಣ್ಣವಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಎದುರಿಸುವುದಿಲ್ಲ. ಬೆಳಕಿನ ಕಿರಣಗಳನ್ನ ಅದು ಚದುರಿಸುವುದಿಲ್ಲ. ಹಾಗಾಗಿ ಬೆಳಕಿನ ಪಥ ಕಂಡುಬರುವುದಿಲ್ಲ. ಬೆಳಕಿನ ಪಥ ಕಂಡುಬರುವುದಿಲ್ಲ. ಅದೇ ರೀತಿ ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ.
ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಬೇರ್ಪಡಿಸಲು ಸಾಧ್ಯವಿಲ್ಲ. ನೋಡಿ, ಏನು ದ್ರಾವಣದ ಗುಣಗಳೇನಪ್ಪ ಅಂದ್ರೆ, ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. ದ್ರಾವಣದಲ್ಲಿರುವ ಕಣಗಳ ವ್ಯಾಸ 1 ನ್ಯಾನೋಮೀಟರ್ಗಿಂತ ಕಡಿಮೆ ಆಗಿದೆ. ಆದ್ದರಿಂದ ಇವು ಬರಿಗಣ್ಣಿಗೆ ಕಾಣಿಸೋದಿಲ್ಲ. 1 ನ್ಯಾನೋಮೀಟರ್ಗಿಂತ ಕಡಿಮೆ. ನ್ಯಾನೋಮೀಟರ್ ಅದು ಅತಿ ಚಿಕ್ಕ ಏಕಮಾನ. ನೆಕ್ಸ್ಟು, ಕಣಗಳು ಬಹಳ ಸಣ್ಣವಾಗಿರುವುದರಿಂದ ತಮ್ಮ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣಗಳನ್ನ ಚಲಿಸುವುದಿಲ್ಲ. ಹಾಗಾಗಿ ಬೆಳಕಿನ ಪಥ ಕಾಣಿಸೋದಿಲ್ಲ. ಸೋಸುವಿಕೆ ವಿಧಾನದಿಂದ ಕಣಗಳನ್ನು ಬೇರ್ಪಡಿಸಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ತುಂಬಾ ಸೂಕ್ಷ್ಮ. ಆ ಸೋಸು ಕಾಗದದ ಮೂಲಕನೂ ಕಣಗಳು ಏನಾಗ್ತವೆ, ಹಾದು ಬರ್ತವೆ. ಹಾಗಾಗಿ ಸೋಸುವಿಕೆ ಮೂಲಕ, ಉದಾಹರಣೆಗೆ ನಾವು ಉಪ್ಪಿನ ದ್ರಾವಣದಲ್ಲಿ ಉಪ್ಪು ಮತ್ತು ನೀರನ್ನ ಸೋಸುವಿಕೆ ಮೂಲಕ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಲ್ವಾ? ಪ್ರತ್ಯೇಕಿಸಬಹುದಾ? ಇಲ್ಲ. ಯಾವುದ್ರ ಮೂಲಕ? ಆವಿಕರಣ ಮೂಲಕ ಮಾತ್ರ ನಾವು ಏನು ಮಾಡ್ಬೋದು, ಉಪ್ಪು ಮತ್ತು ನೀರನ್ನು ಏನು ಮಾಡ್ಬೋದು, ಬೇರ್ಪಡಿಸಬಹುದು ಮಕ್ಕಳು ಅಲ್ವಾ? ಇದು ದ್ರಾವಣ. ದ್ರಾವಣ ಅಂದ್ರೆ ಏನು ಅಲ್ವಾ? ದ್ರಾವಣದ ವಿಧಗಳು ಯಾವುವು, ಅದರಲ್ಲಿರುವಂಥ ಘಟಕಗಳು ಯಾವುವು ತಿಳ್ಕೊಂಡು. ಈಗ ಸಾರೀಕೃತ ದ್ರಾವಣ ಅಂದ್ರೆ ಏನು? ಸಾರೀಕೃತ ದ್ರಾವಣ, ಈಗ ದ್ರಾವಣದಲ್ಲಿ 2 ಘಟಕಾಂಶಗಳಿರ್ತವೆ. ಒಂದು ದ್ರಾವಕ, ಇನ್ನೊಂದು ದ್ರಾವ್ಯ ಅಲ್ವಾ? ದ್ರಾವಕದಲ್ಲಿ ದ್ರಾವ್ಯ ಎಷ್ಟು ಪ್ರಮಾಣದಲ್ಲಿ ವಿಲೀನವಾಗಿರುತ್ತೆ ಅನ್ನೋದನ್ನ ನಾವು ಸಾರೀಕೃತ ದ್ರಾವಣ ಅಂತ ಕರೀತೀವಿ. ಇಲ್ಲಿ ದ್ರಾವಣದಲ್ಲಿ ದ್ರಾವ್ಯ ಹೆಚ್ಚು ಕರಗಿದ ಹಾಗೆ ಅದರ ದ್ರಾವಣ ಏನಾಗುತ್ತೆ, ಸಾರೀಕೃತ ಆಗ್ತಾ ಹೋಗುತ್ತೆ. ಈಗ ನೀವು ಒಂದು ಬೀಕರ್ನಲ್ಲಿ ನೀರು ತಗೊಂಡು ಉಪ್ಪನ್ನ ಜಾಸ್ತಿ ಕರಗ್ತಾ ಹೋದಾಗ ಅದು ಕರಗುತ್ತೆ. ನಂತರ ಏನಾಗುತ್ತೆ, ತಳದಲ್ಲಿ ಬಂದು ಸೇರ್ಕೊಳ್ತಾ ಹೋಗುತ್ತೆ. ಇದನ್ನ, ಈ ಮೇಲಿನ ದ್ರಾವಣವನ್ನ ನಾವು ಸಾರೀಕೃತ ದ್ರಾವಣ ಅಂತ ಕರಿತೀವಿ. ಮತ್ತೆ ಕರಗೋದಿಲ್ಲ. ಆ ದ್ರಾವಕದಲ್ಲಿ ದ್ರಾವ್ಯ ಮತ್ತೆ ಕರಗೋದಿಲ್ಲ. ಅದನ್ನ ನಾವು ಏನಂತ ಕರಿತೀವಿ, ಸಾರೀಕೃತ ದ್ರಾವಕ, ಸಾರೀಕೃತ ದ್ರಾವಣ ಅಂತ ನಾವು ಕರಿತೀವಿ. ಅಥವಾ ಅದನ್ನ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಪರ್ಯಾಪ್ತ ದ್ರಾವಣ ಅಥವಾ ಸಂತೃಪ್ತ ದ್ರಾವಣ, ಸಂತೃಪ್ತ ದ್ರಾವಣ ಅಂತ ನಾವು ಕರಿತೀವಿ. ನಾವು ಸ್ವಲ್ಪ ಉಪ್ಪ ಕಲಿಸ್ಬಿಟ್ಟು ಇದು ಸಾರೀಕೃತ ಉಪ್ಪಿನ ದ್ರಾವಣ ಅಂತ ಹೇಳಕ್ ಬರುತ್ತಾ? ಬರೋದಿಲ್ಲ. ಆ ಉಪ್ಪು ಎಲ್ಲಿವರೆಗೂ ಕರಗುತ್ತೋ ನಾವು ಕರಗಿಸ್ತಾ ಹೋಗ್ಬೇಕು. ಕೊನೆಗೆ ಅದು ಕರಗದೆ ಏನಾಗುತ್ತೆ, ತಳಭಾಗದಲ್ಲಿ ಉಳ್ಕೊಳ್ಳುತ್ತೆ. ಅದನ್ನ, ಈ ಮೇಲಿನ ಒಂದು ದ್ರಾವಣ ಏನಿದೆ ಇದನ್ನ ನಾವು ಸಾರೀಕೃತ ಅಥವಾ ಸಂತೃಪ್ತ ಅಥವಾ ಪರ್ಯಾಪ್ತ ದ್ರಾವಣ. ಹಾಗಾದ್ರೆ ಇನ್ನು ಕರಗ್ತಾನೆ ಹೋಗುತ್ತಲ್ಲ, ಆ ದ್ರಾವಣವನ್ನು ಏನಂತ ಕರಿತೀವಿ ನಾವು? ಅಪರ್ಯಾಪ್ತ ದ್ರಾವಣ. ಅಪರ್ಯಾಪ್ತ ದ್ರಾವಣ. ಹಾಗಾದ್ರೆ ಇದಕ್ಕೆ ಏನಾಗ್ಬೋದು? ಅಸಂತೃಪ್ತ ದ್ರಾವಣ. ಅಸಂತೃಪ್ತ ದ್ರಾವಣ. ಇದರ ವ್ಯತ್ಯಾಸ ಗೊತ್ತಾಯ್ತು ಮಕ್ಕಳಿಗೆ ಅಲ್ವಾ? ಪರ್ಯಾಪ್ತ, ಅಪರ್ಯಾಪ್ತ ದ್ರಾವಣ, ಸಂತೃಪ್ತ, ಮತ್ತು ಇನ್ನೊಂದು ಯಾವುದು? ಅಸಂತೃಪ್ತ ದ್ರಾವಣ ಅಂತ ಹೇಳ್ಬೇಕು ಮಕ್ಕಳೇ. ಇವತ್ತು ನಾವು ಶುದ್ಧ ವಸ್ತು ಅಂದ್ರೆ ಏನು ಅಲ್ವಾ? ಯಾವುದನ್ನ ನಾವು ಶುದ್ಧ ಅಂತ ನಾವು ಕರಿತೀವಿ. ಅದೇ ರೀತಿ ಮಿಶ್ರಣ, ಮಿಶ್ರಣ ಎಂದರೇನು, ಮಿಶ್ರಣದ 2 ವಿಧಗಳು ಯಾವುವು, ಅದೇ ರೀತಿ ದ್ರಾವಣ ಎಂದರೇನು, ದ್ರಾವಣದ 3 ವಿಧಗಳು ಯಾವುವು, ಆ 3 ವಿಧಗಳಿಗೆ ಉದಾಹರಣೆಗಳನ್ನು ನೋಡಿದ್ವಿ. ದ್ರಾವಣದ 2 ಘಟಕಗಳನ್ನು ತಿಳ್ಕೊಂಡ್ವಿ.
ಒಂದು ದ್ರಾವಕ ಮತ್ತು ಇನ್ನೊಂದು ದ್ರಾವ್ಯ ಅಂತ ಹೇಳ್ಬಿಟ್ಟು ಅಲ್ವಾ. ದ್ರಾವಕ ಯಾವುದು, ದ್ರಾವ್ಯ ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಈ ದ್ರಾವಣದ 3 ವಿಧದ ದ್ರಾವಣಗಳಿಗೆ ಉದಾಹರಣೆಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿ ಯಾವುದು ಸಾರೀಕೃತ ದ್ರಾವಣ ಅಥವಾ ಪರ್ಯಾಪ್ತ ದ್ರಾವಣ ಅಥವಾ ಸಂತೃಪ್ತ ದ್ರಾವಣ ಅಂದ್ರೆ ಏನು, ಅಥವಾ ಅಪರ್ಯಾಪ್ತ ದ್ರಾವಣ ಅಂದ್ರೆ ಏನು, ಅಸಂತೃಪ್ತ ದ್ರಾವಣ ಅಂದ್ರೆ ಏನು, ಅದನ್ನು ನಾವು ಇವತ್ತು ತಿಳ್ಕೊಂಡ್ವಿ ಮಕ್ಕಳೇ ಅಲ್ವಾ. ಹಾಗಾದ್ರೆ ಇದರಲ್ಲಿ ಒಂದು ಪ್ರಶ್ನೆ ಏನು, ಪರ್ಯಾಪ್ತ ದ್ರಾವಣ ಅಂದರೆ ಏನು, ಪರ್ಯಾಪ್ತ ದ್ರಾವಣ ಎಂದು ಯಾವುದನ್ನು ಕರೆಯುತ್ತೇವೆ ಮಕ್ಕಳೇ. ಪರ್ಯಾಪ್ತ ದ್ರಾವಣ ಅಂದ್ರೆ ಅಲ್ಲಿ ದ್ರಾವಕದಲ್ಲಿ ದ್ರಾವ್ಯ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು, ಅದನ್ನ ನಾವು ಪರ್ಯಾಪ್ತ ದ್ರಾವಣ ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು ಸಂತೃಪ್ತ ದ್ರಾವಣ ಅಂತ ನಾವು ಕರಿತೀವಿ ಮಕ್ಕಳೇ. ಅಸಂತೃಪ್ತ ದ್ರಾವಣ ಅಂದ್ರೆ ಏನು, ಆ ದ್ರಾವಕದಲ್ಲಿ ದ್ರಾವ್ಯವು ಇನ್ನೂ ಕರಗ್ತಾ ಹೋಗುತ್ತೆ ಅಲ್ವಾ, ಅದನ್ನ ನಾವು ಅಸಂತೃಪ್ತ ದ್ರಾವಣ ಅಂತ ನಾವು ಕರಿತೀವಿ. ಇಲ್ಲಿವರೆಗೆ ನಾವು ಇಷ್ಟನ್ನ ತಿಳ್ಕೊಂಡ್ವಿ. ಮುಂದಿನ ತರಗತಿಗಳಲ್ಲಿ ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ.